ರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ಸು ಆಗುತ್ತಿದ್ದ ಒಂಟಿ ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್. ರಾತ್ರಿ ಸುಮಾರು 8 ಗಂಟೆಗೆ ಆಸ್ಪತ್ರೆಯ ಡ್ಯೂಟಿ ಮುಗಿಸಿಕೊಂಡು ಹೊರಬಂದ ಡಾಕ್ಟರ್ ಸೌಮ್ಯ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅತ್ಯಂತ ಕ್ರೂರವಾಗಿ ಡಾಕ್ಟರ್ ಸೌಮ್ಯ ಜೀವನ ಅಂತ್ಯವಾಗಿದೆ. 4 ಕಾಮುಕರ ಕ್ರೂರತನಕ್ಕೆ ಮುಗ್ಧ ಜೀವವೊಂದು ಬಲಿಯಾಗಿ ಬಿಟ್ಟಿದೆ. ಇದೀಗ ಆ 4 ಅಪರಾಧಿಗಳ ಹುಡುಕಾಟ ಶುರುವಾಗಿದೆ. ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಿದ್ದ ಲಕ್ಷ್ಮಿಗೆ ನಡುಕ ಶುರುವಾಗಿತ್ತು. ತಿನ್ನುತ್ತಿದ್ದ ಅನ್ನ ಗಂಟಲಿಗೆ ಇಳಿಯಲಿಲ್ಲ. ಅರ್ಧದಲ್ಲೇ ಕೈ ತೊಳೆದು ಕುಳಿತರು. ಇವರ ಚಿಂತೆ ಒಂದೇ, ಮಗಳಿನ್ನೂ ಮನೆಗೆ ಬಂದಿಲ್ಲ ಅಂತ ಗಡಿಯಾರವಂತೂ ತಿರುಗುತ್ತಲೇ ಇತ್ತು. ಟಿವಿಯಲ್ಲಿ ಆ ಸುದ್ದಿ ಲಕ್ಷ್ಮಿಯವರ ಎದೆಯಲ್ಲಿ ನಡುಕ. ಹೇಮಾಗೆ ಫೋನಚ್ಚಿದರು. ಪುಟ್ಟ, ಎಷ್ಟು ಹೊತ್ತಾಯಿತು, ಎಲ್ಲಿದ್ದೀಯಾ? ಮಾ, ಶೂಟಿಂಗ್ ಈಗ ತಾನೇ ಮುಗೀತು, ಇನ್ನೇನು ಹೊರಟೆ, ಕ್ಯಾಬ್ ಬುಕ್ ಮಾಡಿದ್ದೇನೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದ್ದಳು. ಲಕ್ಷ್ಮಿಯವರಿಗೆ ಆತಂಕವಿನ್ನೂ ಹೆಚ್ಚಾಯಿತು. ಕ್ಯಾಬ್? ಹಾ, ಇವಳು ಒಬ್ಬಳೇ? ಏನಾದರೂ ಅನಾಹುತ? ಇಲ್ಲ ಇಲ್ಲ, ಹಾಗೇನೂ ಆಗೋಲ್ಲ, ಆ ದೇವರು ಇದ್ದಾನೆ ಎಂದುಕೊಂಡು ದೇವರ ದೀಪ ಹಚ್ಚಿ ಕಣ್ಮುಚ್ಚಿ ಕುಳಿತರು. ಡಾಕ್ಟರ್ ಸೌಮ್ಯಾಳ ಪಾರ್ಥಿವ ಶರೀರ, ಅವಳ ತಂದೆ ತಾಯಿಯರ ರೋದನೆ ಕಣ್ಮುಂದೆ ಸುಳಿಯಿತು. ಲಕ್ಷ್ಮಿ ದಡಕ್ಕನೆ ಎದ್ದು ಎದುರಿಗಿದ್ದ ದೇವರ ಫೋಟೋವನ್ನೇ ದಿಟ್ಟಿಸಿದರು. ಫೋಟೋದಲ್ಲೇ ಇರುವ ದೇವರು ಹೆಣ್ಣು ಮಕ್ಕಳನ್ನು ಕಾಪಾಡಲಾರ. ಅವ ದುಷ್ಟ ಶಿಕ್ಷಕನೇ ಆಗಿದ್ದರೆ ಸೌಮ್ಯಾಳಂತ ಎಷ್ಟೋ ಹೆಣ್ಣು ಮಕ್ಕಳ ಜೀವಕ್ಕೆ ಬದಲಾಗಿ ಕಾಮುಕರೆಲ್ಲರ ಬಲಿಯಾಗಬೇಕಿತ್ತು. ಆದರೆ ಹಾಗೇಕೆ ಆಗಿಲ್ಲ? ಆ ದೇವರು ಕಣ್ಣು ಮುಚ್ಚಿ ಕುಳಿತಿರಬಹುದೇನೋ? ಕಷ್ಟ ಕಾಲಕ್ಕೆ ಮನುಷ್ಯರೇ ಸಹಾಯ ಮಾಡೋಲ್ಲ, ಇನ್ನು ಕಣ್ಣಿಗೆ ಕಾಣದ ದೇವರು? ಖಂಡಿತ ಸಹಾಯ ಮಾಡೋಲ್ಲ. ನಾನೀಗ ಸುಮ್ಮನೆ ಕುಳಿತು ಬಿಟ್ಟರೆ ನನ್ನ ಮಗಳು ಮುಂದೊಂದು ದಿನ ನ್ಯೂಸ್ನಲ್ಲಿ ಬರಬಹುದು. ಸೌಮ್ಯಾಳ ತಾಯಿಯ ಸ್ಥಾನದಲ್ಲಿ ನಾನು. ಇಲ್ಲ ಇಲ್ಲ, ಹಾಗೇನೂ ಆಗಬಾರದು. ನಡಗುವ ಕೈಯನ್ನೇ ನೆಲಕ್ಕೂರಿ ಎದ್ದು ಮನೆಯ ಬಾಗಿಲನ್ನು ಮುಚ್ಚಿ ಸ್ಕೂಟಿಯನ್ನು ಹೊರತೆಗೆದು ನಿಂತರು. ಮನೆಯ ಟಿವಿ ಮಾತ್ರ ಮಾತನಾಡುತ್ತಲೇ ಇತ್ತು. ಇನ್ನೊಮ್ಮೆ ಮಗಳಿಗೆ ಕರೆ ಮಾಡಲು ಪ್ರಯತ್ನಿಸಿದರು. ಹೇಮಾ ಮೊಬೈಲ್ ರಿಂಗ್ ಆಯಿತು. ಅಮ್ಮ, ಮೊಬೈಲ್ ಬ್ಯಾಟರಿ ಲೋ ಆಗಿದೆ, ಕ್ಯಾಬ್ ಕೂಡ ಇನ್ನೂ ಬಂದಿಲ್ಲ, ಆಟೋದಲ್ಲೇ ಬಂದು ಬಿಡ್ತೀನಿ, ಹೆದರಬೇಡ. ಹೇಮಾ, ನಾನೇ ಬರ್ತಾ ಇದ್ದೀನಿ ಎನ್ನುವಷ್ಟರಲ್ಲೇ ಮೊಬೈಲ್ ಕರೆ ಕಟ್ ಆಗಿತ್ತು. ಲಕ್ಷ್ಮಿಯವರು ಹೊರಟೇ ಬಿಟ್ಟರು. ಅತ್ತ ಹೇಮಾ ಕ್ಯಾಬ್ ಅನ್ನು ಕ್ಯಾನ್ಸಲ್ ಮಾಡಿದ್ದಳು. ತಕ್ಷಣ ಒಂದು ಆಟೋ ಹಿಡಿದು ಹತ್ತಿ ಕುಳಿತಳು. ಆಟೋದಲ್ಲಿ ಇವಳೊಬ್ಬಳೇ. ಆಟೋ ಹೊರಟಿತು. ಹೇಮಾ ಮೊಬೈಲ್ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಳು. ಇವಳಿಗೂ ಅದೇ ಆತಂಕ. ಮನೆಯಲ್ಲಿ ಅಮ್ಮ ಒಬ್ಬರೇ. ಲಕ್ಷ್ಮಿಯವರು ಹೇಮಾ ಕೆಲಸ ಮಾಡುತ್ತಿದ್ದ ಧಾರಾವಾಹಿ ಶೂಟಿಂಗ್ ಜಾಗಕ್ಕೆ ಬಂದರು. ಸುತ್ತಲೂ ನೋಡಿದರು, ಯಾರೂ ಕಾಣಲಿಲ್ಲ. ಹೇಮಾ ಹೇಳಿದಂತೆ ಆಟೋ ಹಿಡಿದು ಹೊರಟಿರಬಹುದು ಎಂದುಕೊಂಡು ಅತಿ ವೇಗವಾಗಿ ಸ್ಕೂಟಿ ತಿರುಗಿಸಿ ಹೊರಟರು. ಈ ಸ್ಕೂಟಿಗಿಂತ ವೇಗವಾಗಿ ಇವರ ಕಣ್ಣು ರಸ್ತೆ ಮೇಲೆ ಓಡಾಡುವ ಆಟೋಗಳ ಮೇಲಿತ್ತು. ಅಕಸ್ಮಾತ್ ಅವಳು ಕ್ಯಾಬ್ನಲ್ಲೇ ಬರುತ್ತಿದ್ದರೆ? ಸುತ್ತಲೂ ಕಣ್ಣಾಯಿಸಿದರು. ಆ ಸಮಯದಲ್ಲಿ ಕ್ಯಾಬ್ಗಳು ಆ ರಸ್ತೆಯಲ್ಲಿ ಓಡಾಡುತ್ತಿರಲಿಲ್ಲ. ಲಕ್ಷ್ಮಿಯವರ ಮನಸ್ಸು ಯೋಚಿಸತೊಡಗಿತ್ತು. ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳ ಸಂಚಾರವಿರಲಿಲ್ಲ. KSRTC ಬಸ್ಸುಗಳು, ಒಂದೆರಡು ಸ್ಕೂಟಿ, ಆಟೋಗಳು ಮಾತ್ರ ಓಡಾಡುವುದು ಕಾಣುತ್ತಿತ್ತು. ಏಕೋ ಗೊತ್ತಿಲ್ಲ, ಈ ರಸ್ತೆ, ಕವಿದಿದ್ದ ಕತ್ತಲು, ಎಲ್ಲೋ ಇರುವ ಮಗಳು, ಜೊತೆಗೆ ಡಾಕ್ಟರ್ ಸೌಮ್ಯ. ಲಕ್ಷ್ಮಿಯವರಿಗೆ ಕರುಳೇಕೋ ಒದ್ದಾಡುತ್ತಿರುವಂತೆ, ಬಿಸಿ ಕೆಂಡವನ್ನು ಮೈಮೇಲೆ ಇಟ್ಟುಕೊಂಡಂತೆ ಅನುಭವವಾಗಿತ್ತು. ಹಣೆಯ ಮೇಲಿಂದ ಕೆನ್ನೆಗೆ ಹರಿಯುತ್ತಿರುವ ಬೆವರು ಲಕ್ಷ್ಮಿಯವರ ಆತಂಕದ ಕನ್ನಡಿಯಾಗುತ್ತಿತ್ತು. ಆದರೆ ಸ್ಕೂಟಿಯು ರಸ್ತೆಯ ಮೇಲೆ ಚಲಿಸುತ್ತಲೇ ಇತ್ತು. ಸ್ವಲ್ಪ ದೂರದಲ್ಲಿ ಜನರು ಗುಂಪಾಗಿ ನಿಂತಿರುವ ದೃಶ್ಯ ಕಂಡಿತ್ತು. ಹೇಮಾಗೆ ಅಕಸ್ಮಾತ್ ಆಕ್ಸಿಡೆಂಟ್? ನಡುಗುತ್ತಿದ್ದ ಲಕ್ಷ್ಮಿಯವರ ಕೈಗಳು ಬ್ರೇಕ್ ಹಿಡಿದವು. ಆತಂಕದಿಂದಲೇ ಸ್ಕೂಟಿಯಿಂದ ಇಳಿದು ಜನರ ಗುಂಪಿನ ಕಡೆಗೆ ಹೆಜ್ಜೆ ಇಟ್ಟರು. ಅದು ಆಕ್ಸಿಡೆಂಟೇ, ಆದರೆ ಅಲ್ಲಿದ್ದುದು ಬೇರೆಯವರೇ. ತರಚಿದ್ದ ಗಾಯಗಳನ್ನು ಎಣಿಸುತ್ತಾ ನಿಂತಿದ್ದ 3 ಯುವಕರು. ಲಕ್ಷ್ಮಿಯವರಿಗೆ ನಿರಾಳವಾಗಿತ್ತು. ಸದ್ಯ ಹೇಮಾ ಅಲ್ಲ, ಆದರೆ ಅವಳು. ಮತ್ತೆ ಸಂಚಾರ ಶುರುವಾಗಿತ್ತು. ರಸ್ತೆ ಚಿಕ್ಕದಾದಂತೆ ವಾಹನಗಳ ಸಂಚಾರ ಕೂಡ ಕಡಿಮೆಯಾಗಿತ್ತು. ರಸ್ತೆಯ ಎಡಬಲದಲ್ಲಿ ಕಾಣುವ ದಟ್ಟವಾದ ಮರಗಳು ಸಹ ಲಕ್ಷ್ಮಿಗೆ ಭಯವನ್ನು ಮೂಡಿಸಿದ್ದವು. ನಿರ್ಜನ ಪ್ರದೇಶ ಬೇರೆ. ಅಯ್ಯೋ, ನಾನೇಕೆ ಇಲ್ಲ ಸಲದನ್ನೆಲ್ಲ ಯೋಚಿಸುತ್ತಿದ್ದೀನಿ. ಡಾಕ್ಟರ್ ಸೌಮ್ಯ ಕಾರಣದಿಂದಲಾ? ಈ ಸಂಕಟ ಯಾರಿಗೂ ಬೇಡ. ಲಕ್ಷ್ಮಿಯವರು ಆತಂಕದಿಂದಲೇ ಆ ರಸ್ತೆಯನ್ನು ದಾಟಿದ್ದರು. ಮನೆಯೇ ಬಂದು ಬಿಟ್ಟಿತ್ತು. ಮಗಳು ಮನೆಯ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಲಕ್ಷ್ಮಿಯವರಿಗೆ ಹೇಮಾ ಆಟೋದಿಂದ ಇಳಿದು ಆಟೋದವನಿಗೆ ಹಣವನ್ನು ಕೊಟ್ಟು ಒಳಹೋದ ದೃಶ್ಯ ಕಣ್ಣಿಗೆ ಬಿತ್ತು.
ಭಯದಿಂದ ನಡುಗುತ್ತಿದ್ದ ದೇಹಕ್ಕೆ ಪುನಃ ಜೀವ ಬಂದಿತು. ಲಕ್ಷ್ಮೀರವರ ಮೊಗದಲ್ಲಿ ನೆಮ್ಮದಿಯಿಂದೊಂದು ನಗು ಹೊರಚೆಲ್ಲಿತು. ಹೇಮಾ ಬಾಗಿಲು ಬಡಿಯುತ್ತ ನಿಂತಿದ್ದರೆ ಹೊರಗಿಂದ ಬಂದ ಲಕ್ಷ್ಮಿಯವರನ್ನು ಕಂಡು, ಏನಮ್ಮ, ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಅದು ಸುಜಾತಾಳ ಮನೆಯಲ್ಲಿ ಬ್ರಹ್ಮಕಮಲ ಹೂ ಅರಳಿತ್ತು, ನೋಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿ ಸ್ಕೂಟಿ ನಿಲ್ಲಿಸಿ ಬಾಗಿಲು ತೆರೆದಾಗ ಓಡುತ್ತಿದ್ದ ಟಿವಿಯನ್ನು ನೋಡಿ ಮತ್ತೊಮ್ಮೆ ಅನುಮಾನಗೊಂಡು, ಹೇಮಾ, ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅವಸರದಲ್ಲಿ ಹೋಗಿ ಬಂದಂತಿದೆ ಎಂದಳು. ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡ ಲಕ್ಷ್ಮಿ, ಆಗಲೇ ಹೇಳಲಿಲ್ಲವಾ, ಹೂ ಅರಳಿತ್ತು, ಬಾಡುವ ಮೊದಲೇ ನೋಡಲು ಅವಸರವಾಗಿ ಹೋಗಿ ಬಂದೆ ಎಂದರು. ಅಮ್ಮ, ಹೆಚ್ಚು ಮಾತು ಕಲಿತಿದ್ದೀಯ, ಬಾ ಊಟ ಮಾಡು ಎಂದು ತಟ್ಟೆಗೆ ಊಟ ಹಾಕಿಕೊಂಡು ಬಂದರು. ಲಕ್ಷ್ಮಿಯವರು ತಿನ್ನದೆ ಕೈ ತೊಳೆದುಕೊಂಡ ಅನ್ನದ ತಟ್ಟೆ ಟೇಬಲ್ ಮೇಲಿದ್ದುದನ್ನು ನೋಡಿ ಹೇಮಾ ಸಿಟ್ಟಾದಳು. ನಿಜ ಹೇಳು ಅಮ್ಮ, ಏನಾಗಿದೆ ನಿನಗೆ? ಪುಟ್ಟ, ಏನೂ ಇಲ್ಲ ಕಂದ, ಊಟ ಮಾಡು ಮೊದಲು. ನನಗೆ ಬೇಡ ಅಮ್ಮ. ಅರ್ಧಕ್ಕೆ ಊಟ ಬಿಟ್ಟು ಟಿವಿಯನ್ನು ಆರಿಸದೆ ಅಷ್ಟೊಂದು ಅವಸರದಲ್ಲಿ ಬ್ರಹ್ಮಕಮಲವನ್ನು ನೋಡಲು ಹೋಗಿದ್ಯಾ? ನಮ್ಮ ಮನೆಯಲ್ಲಿಯೂ ಅರಳುತ್ತದೆ ತಾನೇ ಪ್ರತಿ ವಾರ? ಯಾಕಮ್ಮ ಒಬ್ಬಳೇ ಹೋಗಿದ್ದೆ? ಈಗಿನ ಕಾಲ ಸರಿಯಿಲ್ಲ ಅಮ್ಮ, ಒಂಟಿಯಾಗಿ ಎಲ್ಲಿಗೂ ಹೋಗಬೇಡ, ಅದೂ ಅಲ್ಲದೆ ನಾನು ಇರದ ಸಮಯದಲ್ಲಿ ಎಂದಳು. ಲಕ್ಷ್ಮಿಯವರ ಮನಸ್ಸು ತಡೆಯಲಾಗಲಿಲ್ಲ. ಮಗಳು ನನ್ನಂತೆ ಯೋಚಿಸಿ ಕಾಳಜಿ ವಹಿಸುತ್ತಿರುವ ಮಾತು ಕೇಳಿ ದುಃಖರಾದರು. ಹೆಣ್ಣಾದವಳಿಗೆ ಈ ಸಂಕಟವೆಲ್ಲ ಮಾಮೂಲಿ ಎಂದೆನಿಸಿತು. ನಾನು ಇದೇ ಕಾರಣಕ್ಕೆ ನಿನ್ನ ಹುಡುಕಿ ಹೊರಟಿದ್ದೆ ಹೇಮಾ, ನೀನು ಒಬ್ಬಳೇ ಎಂದು ಅವಳನ್ನಪ್ಪಿಕೊಂಡರು. ಆತಂಕಗೊಂಡಿದ್ದ ಎರಡೂ ಹೃದಯಗಳು ನೆಮ್ಮದಿಗೊಂಡಿದ್ದವು. ಆದರೆ ಅದು ಇಂದಿಗೆ ಮಾತ್ರ ಸೀಮಿತ. ಅಮ್ಮ, ಈ ಕೆಲಸ ಬಿಟ್ಟು ಬಿಡೋಣ ಎಂದುಕೊಂಡಿದ್ದೀನಿ. ಬೆಳಿಗ್ಗೆ 6ಕ್ಕೆ ಹೊರಟರೆ ಸಂಜೆ ಎಷ್ಟು ಸಮಯವಾಗುವುದು ನನಗಂತೂ ಭಯವಾಗುತ್ತದೆ. ಇಡೀ ದಿನ ಆಕ್ಟರ್ಸ್ಗೆ ಮೇಕಪ್ ಮಾಡುವುದರಲ್ಲೇ ಕಾಲ ಕಳೆದು ಹೋಗುತ್ತಿದೆ. ಅಮ್ಮ, ಬೇಡ ಕಂದ, ನೀ ಇದೇ ಕೆಲಸ ಮಾಡು. ಇದು ನಿನ್ನ ಕನಸಲ್ಲವೇ, ಮೇಕಪ್ ಆರ್ಟಿಸ್ಟ್ ಆಗುವುದು? ಆದರೆ ಇಡೀ ದಿನ ನೀನೊಬ್ಬಳೇ ಈ ಮನೆಯಲ್ಲಿ. ಹೇಮಾಳ ಮಾತಿಗೆ ಲಕ್ಷ್ಮಿ ಮೌನಿ. ಅಮ್ಮ, ಬೇಗ ತಿಂಡಿ ಕೊಡು, ನನಗಾಗಿ ಆರ್ಟಿಸ್ಟ್ಗಳು ಹುಡುಕಾಡುತ್ತಿರುತ್ತಾರೆ. ತಿಂಡಿ ಬಾಕ್ಸಿನ ಜೊತೆಗೆ ಸ್ಕೂಟಿಯ ಕೀ ಹಿಡಿದು ನಿಂತಿದ್ದರು ಲಕ್ಷ್ಮಿ. ನಡಿ, ನಾನೇ ನಿನಗೆ ಡ್ರಾಪ್ ಮಾಡುತ್ತೀನಿ. ಸಂಜೆ ಕೂಡ ಯಾವುದೇ ಆಟೋ ಕ್ಯಾಬ್ ಯಾವುದಕ್ಕೂ ಕಾಯಬೇಡ, ನಾನೇ ಇರ್ತೀನಿ. ಅಮ್ಮ, ಬಾಬಾ ಎಂದು ಅವಳ ಕೈ ಹಿಡಿದು ನಿಂತರು. ಡಾಕ್ಟರ್ ಸೌಮ್ಯರವರನ್ನು ರೇಪ್ ಹಾಗೂ ಮರ್ಡರ್ ಮಾಡಿದ್ದ 4 ಕಾಮುಕರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವ ಸಾಹಸ ಮಾಡಿದ್ದರಿಂದ ಪೊಲೀಸರು ಆ 4ರನ್ನು ಎನ್ಕೌಂಟರ್ ಮಾಡಿ ಕ್ಷಣದಲ್ಲೇ ಸಾಯಿಸಿದ ಸುದ್ದಿ ಹೊರಬಿದ್ದಿದೆ. ಟಿವಿಯಲ್ಲಿ ಬರುತ್ತಿದ್ದ ಸುದ್ದಿಯನ್ನು ನೋಡಿದ ಲಕ್ಷ್ಮಿಯವರ ಮುಖದಲ್ಲಿ ಮಂದಹಾಸ. ಓಡುತ್ತಿದ್ದ ಟಿವಿಯನ್ನು ಆಫ್ ಮಾಡಿ ಹೇಮಾಗೆ ಡ್ರಾಪ್ ಮಾಡಲು ಹೊರಟರು. ದುಷ್ಟ ಸಂಹಾರವಾಯಿತಲ್ಲ, ಧೈರ್ಯವಂತೂ ಬಂದಿತ್ತು. ಆದರೆ ಆತಂಕ ಅದು ಯಾವಾಗಲೂ ಇದ್ದದ್ದೇ.